ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಉಪಚುನಾವಣೆಯ ಕದನ ಜೋರಾಗಿದೆ. ಬಾಗಲಕೋಟೆ ಇತಿಹಾಸದಲ್ಲಿ 3ನೇ ಉಪಚುನಾವಣೆ ಆಗ್ತಾ ಇದೆ. ಇದು ಎರಡು ಪಕ್ಷಗಳಿಗೂ ಪ್ರತಿಷ್ಠೆಯ ಕಣವಾಗಿದೆ. ಬಿಜೆಪಿ ಅಭ್ಯರ್ಥಿ ಸಾಂಕೇತಿಕವಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಹೆಸರು ಇನ್ನೂ ಕೂಡ ಘೋಷಣೆ ಆಗಿರಲಿಲ್ಲ. ಆದರೆ ಸಂಜೆ ಆಗ್ತಾ ಇದ್ದಂಗೆ ಘೋಷಣೆ ಮಾಡಿದರು. ಸೊ ಉಪಚುನಾವಣೆ ಅಖಾಡದಲ್ಲಿ ಈಗ ರೈತ ಸಂಘ ಸೇರಿದಂತೆ ಹಲವು ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದು ಅಖಾಡ ಕಾವು ಅಂತೂ ಪಡೆದುಕೊಳ್ತಾ ಇದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಬಾಗಲಕೋಟೆ ಉಪಚುನಾವಣೆ ರಾಜ್ಯ ಸರ್ಕಾರ ಹಾಗೂ ಬಿಜೆಪಿ ಎರಡೂ ಪಕ್ಷಗಳಿಗೂ ಪ್ರತಿಷ್ಠೆಯ ಚುನಾವಣಾ ಕಣವಾಗಿದೆ. 2028ರ ಚುನಾವಣೆಯ ಮೊದಲ ಮೆಟ್ಟಿಲು ಅಂತ ಇದನ್ನ ಕರೆಯಲಾಗ್ತಾ ಇದ್ದು, ಎರಡು ಪಕ್ಷದವರಿಗೂ ಸವಾಲಾಗಿದೆ. ಎರಡು ಪಕ್ಷದವರು ಈಗಾಗಲೇ ಚುನಾವಣಾ ತಂತ್ರ ಪ್ರತಿತಂತ್ರ ಹೆಣೀತಾ ಇದ್ದಾರೆ. ಏನೋ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಮನೆಯಲ್ಲಿ ಗೋಮಾತೆಗೆ ಪೂಜೆ ಸಲ್ಲಿಸಿದ ಚರಂತಿಮಠ ಪತ್ನಿ ಸಮೇತ ಬಾಗಲಕೋಟೆ ಎಸಿ ಕಚೇರಿಗೆ ಬಂದು ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಚರಂತಿಮಠ, ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದೇನೆ. ಮಾರ್ಚ್ 23ರಂದು ಬೃಹತ್ ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಸುತ್ತೇನೆ ಅಂದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಚಿವ ಬಿ ಶ್ರೀರಾಮುಲು, ಜಗದೀಶ್ ಶೆಟ್ಟರ್, ಗೋವಿಂದ ಕಾರಜೋಳ ಸೇರಿದಂತೆ ಸ್ಥಳೀಯ ಬಿಜೆಪಿ ನಾಯಕರು ಆಗಮಿಸಲಿದ್ದಾರೆ. ಬೃಹತ್ ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಸುತ್ತೇನೆ. ಇಡೀ ರಾಜ್ಯ ಸರ್ಕಾರವೇ ಬಂದು ಪ್ರಚಾರ ಮಾಡಿದ್ರೂ ಕೂಡ ಬಿಜೆಪಿಗೆ ಏನೋ ಸಮಸ್ಯೆ ಆಗೋದಿಲ್ಲ. ಬಿಜೆಪಿ ಗೆಲುವು ಖಚಿತ ಅಂತ ಚರಂತಿಮಠ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಾನು ಮೊದಲನೇ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಅದಕ್ಕಾಗಿ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಾಗಲಕೋಟೆಯ ಮಹಾಜನತೆ, ಈ ಕ್ಷೇತ್ರದ ಎಲ್ಲ ಜನತೆ ಭಾರತೀಯ ಜನತಾ ಪಕ್ಷಕ್ಕೆ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದ. ಅವರು ನಮ್ಮ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು, ಬೆಳಗಾವಿಯ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು, ಗೋವಿಂದ ಕಾರಜೋಳ ಅವರು, ರಾಜ್ಯದ ಅಧ್ಯಕ್ಷರಾದ BY ವಿಜೇಂದ್ರ ಅವರು, ಇನ್ನೂ ಹಲವಾರು ನಾಯಕರುಗಳು, ಶ್ರೀರಾಮುಲು ಅವರು, ಇನ್ನೂ ಹಲವಾರು ಜನ ಮುಖಂಡರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇನ್ನು ಬಿಜೆಪಿ ಪಕ್ಷ ಬಿಟ್ಟು ಹೋದವರನ್ನ, ಪಕ್ಷದಲ್ಲಿದ್ದ ಅಸಮಾಧಾನಿತ ನಾಯಕರನ್ನು ಕೂಡ ಮನವೊಲಿಸುವ ಕೆಲಸ ಚುರುಕಿನಿಂದ ಸಾಗಿದೆ. ಈ ಕೆಲಸವನ್ನ ಚುನಾವಣಾ ಉಸ್ತುವಾರಿ ಹೊಂದಿರುವ ಅರುಣ್ ಶಹಾಪುರ್ ಹಾಗೂ ಚಿತ್ರದುರ್ಗ ಸಂಸದ ಗೋವಿಂದ್ ಮಾಡ್ತಿದ್ದಾರೆ. ಪಕ್ಷದಲ್ಲಿ ಸಣ್ಣ ಪುಟ್ಟ ಅಸಮಾಧಾನಗಳು, ಮುನಿಸುಗಳಿವೆ. ಎಲ್ಲವನ್ನ ಸರಿಪಡಿಸುತ್ತಿದ್ದೇವೆ. ಎಲ್ಲರೂ ಒಂದಾಗಿ ಇದ್ದು ಬಿಜೆಪಿ ಗೆಲ್ಲಿಸುತ್ತೇವೆ ಅಂತ ಗೋವಿಂದ ಕಾರಜೋಳ ವಿಶ್ವಾಸ ವ್ಯಕ್ತಪಡಿಸಿದ್ರು. ಈ ಮಧ್ಯೆ ಕಾಂಗ್ರೆಸ್ ಪಕ್ಷದಿಂದ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳಲ್ಲೊಬ್ಬರಾಗಿದ್ದ ಗೋವಿಂದ ಬಳ್ಳಾರಿ ನಾಮಪತ್ರ ಸಲ್ಲಿಸಿ ಅಚ್ಚರಿ ಮೂಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದಲೇ ನಾಮಪತ್ರ ಸಲ್ಲಿಸಿದ್ದು, ಪಕ್ಷ ನನಗೆ ಟಿಕೆಟ್ ಕೊಡುವ ವಿಶ್ವಾಸವಿದೆ. ಟಿಕೆಟ್ ಕೊಟ್ರೆ ನಾನು ಖಂಡಿತ ಗೆಲ್ತೇನೆ ಅಂತ ಕಾಂಗ್ರೆಸ್ ಮುಖಂಡ ಗೋವಿಂದ ಬಳ್ಳಾರಿ ಹೇಳಿದ್ರು. ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಕನ್ನಡದಲ್ಲಿ ಉಳಿಬೇಕಂತ ಹೇಳಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಹೇಳಿ ನಾಮಪತ್ರ ಸಲ್ಲಿಸಿದ್ದೀನಿ. ಕಾರಣ ನನಗೆ ಅಚಲವಾದಂಥ ನಂಬಿಕೆ ಪಕ್ಷದ ಮೇಲೆ. ಯಾಕಂದರೆ ಜಿಲ್ಲಾ ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗಳಿಗೆ ನಾನು ಮನವಿ ಪತ್ರ ಅರ್ಜಿ ಕೊಟ್ಟಿದ್ದೀನಿ. ಕಾಂಗ್ರೆಸ್ ಪಕ್ಷದ ಟಿಕೆಟ್ ನನಗೆ ಕೊಡ್ರಿ, ನಾನು ಸ್ಥಳೀಕನಿದ್ದೀನಿ. 33-34 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ NSYದಿಂದ ದುಡಿತಾ ಬಂದಿದ್ದೀನಿ. ಅದಕ್ಕೆ ನನಗೆ ಇಲ್ಲಿ ಯಾವುದೂ ಜಾತಿ ಧರ್ಮ ಬರೋದಿಲ್ಲ. ಎಲ್ಲ ಜೊತೆ ಸಹಾನುಭೂತಿಯಿಂದ ನಾನು ನಡ್ಕೊಂಡು ಹೋಗಿದ್ದೀನಿ. ನನ್ನ ಕುಟುಂಬ ಕೂಡ ಪಕ್ಷಕ್ಕೆ ಭಾಳ ಅಜಾನುಭಾವ ಸಂಬಂಧದಿಂದ ಆ ನಂಬಿಕೆ ಮೇಲೆ ಪಕ್ಷ ಟಿಕೆಟ್ ನನಗೆ ಕೊಡ್ತದೆ ಅಂತ ಹೇಳಿ ಕೊಟ್ಟಿದ್ದೀನಿ. ಒಟ್ನಲ್ಲಿ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದ್ದು, ಈಗಾಗಲೇ ಬಿಜೆಪಿ ಪ್ರಚಾರ ಆರಂಭಿಸಿದೆ. ಆದರೆ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತವಾಗಿ ಟಿಕೆಟ್ ಘೋಷಣೆಯಾಗಿಲ್ಲ. ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಸಿಗುತ್ತೆ ಎಂಬ ಕುತೂಹಲ ಎಲ್ಲರನ್ನ ಕಾಡ್ತಾ ಇದೆ. ಬಾಗಲಕೋಟೆಯಿಂದ ಸೋಮಶೇಖರ್, ಜೀ ಕನ್ನಡ ನ್ಯೂಸ್.